ಭಾಳ ಟೈಮ್ ಲೇಡೀಸ್ ತಲೆಯಾಗ ಪ್ರಶ್ನೆ ಬರ್ತೈತಿ, ನಾವು ಏನು ತಿನ್ಬೇಕು, ಏನು ತಿಂದ್ರೆ ನಮ್ದು ಪೀರಿಯಡ್ಸ್ ಡೇಟ್ಗಿಂತ ಜಲ್ದಿ ಬರ್ಬೋದು. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಇದ್ರ ಬಗ್ಗೆ ನಾವು ಡೀಟೇಲ್ ನೋಡೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ್ಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಭಾಳ ಟೈಮ್ ಹೆಣ್ಮಕ್ಳಿಗೆ ಅನಿಸ್ತತಿ ನಮ್ದು ಪೀರಿಯಡ್ಸ್ ನಾರ್ಮಲ್ ಡೇಟ್ಗಿಂತ ಸ್ವಲ್ಪ ಜಲ್ದಿ ಬೇಕಾಗ್ತತಿ, ಅಥವಾ ನಮ್ಗೆ ಪೀರಿಯಡ್ಸ್ ಬರೋಕೆ ನಾವು ಏನು ಮಾಡ್ಬೇಕ್ರಿ. ಫಸ್ಟ್ ಈಗ ಯಾವ್ಯಾವ ಕಂಡೀಷನ್ಸ್ ಒಳಗೆ ಹೆಣ್ಮಕ್ಳಿಗೆ ಹಿಂಗೆ ಬೇಕಾಗತ್ತೆ ಅದರ ಫಸ್ಟ್ ನೋಡೋಣ. ಫಸ್ಟ್ ಕಂಡೀಷನ್ ಡಿಲೇಡ್ ಪೀರಿಯಡ್ಸ್ ಆರ್ ಮಿಸ್ ಪೀರಿಯಡ್ಸ್. ನಾರ್ಮಲಿ ಏನಾಕತಿ, ಲೇಡೀಸ್ಗೆ ಯಾವ ಟೈಮ್ಗೆ ಪೀರಿಯಡ್ ಬರ್ಬೇಕ್ರಿ ಆ ಡೇಟ್ಗೆ ಪೀರಿಯಡ್ ಬರಂಗಿಲ್ಲ, ಅದಕ್ಕಿಂತ 3-4 days 1 ವಾರ ಹಂಗೆ ಲೇಟ್ ಬರ್ತೈತಿ. ಈಗ 1 ವರ್ಷ ಒಳಗೆ ಯಾವಾಗಲೂ 1 ಸಲ 2 ಸಲ ನಿಮ್ದು ಡೇಟ್ಗಿಂತ 1 ವಾರ ಪೀರಿಯಡ್ ಹಿಂದೆ ಮುಂದೆ ಬಂದ್ರೆ ಇಟ್ ಈಸ್ ಓಕೆ, ಅದ್ರ ಬಗ್ಗೆ ಭಾಳ ಚಿಂತೆ ಮಾಡೋದು ಜರುತ್ತಿಲ್ಲ. ಬಟ್ ನಿಮ್ಗೆ ಪ್ರತಿ ತಿಂಗಳ ಪೀರಿಯಡ್ ಲೇಟ್ ಬರ್ತೈತಿ, 1.5 ತಿಂಗಳ 2 ತಿಂಗಳ ಹಂಗೆ ಲೇಟ್ ಆಕತಿ. ಪ್ರತಿ ತಿಂಗಳ ನೀವು ಗುಳಿಗೆ ತೊಗೊಂಡ್ರೆ ಅಷ್ಟು ಪೀರಿಯಡ್ ಬರ್ತೈತಿ. ಹಂಗಿದ್ರೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗ್ತತಿ. ಈಗ ಆವಾಗ ಡಾಕ್ಟರ್ ನಿಮ್ಗೆ ಪೀರಿಯಡ್ಸ್ ಲೇಟ್ ಯಾಕೆ ಆಕತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಸೋನೋಗ್ರಫಿ ಮಾಡ್ತಾರೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತತಿ. ಡಿಲೇಡ್ಸ್ ಪೀರಿಯಡ್ಸ್ ಯಾಕೆ ಆಗ್ತತಿ, ಮಿಸ್ ಪೀರಿಯಡ್ ಯಾಕೆ ಆಕತಿ ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ವಿಡಿಯೋ ಮಾಡಿದ್ವಿ, ನೀವು ನೋಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇದೆ. ಈಗ ಡಿಲೇಡ್ ಪೀರಿಯಡ್ ಆಗದ ಕಾಮನ್ ರೀಸನ್ಸ್ ಏನೇನೈತಿ. ಡಿಲೇಡ್ ಪೀರಿಯಡ್ ಆಗದ ಫಸ್ಟ್ ಕಾಮನ್ ರೀಸನ್ ಈಸ್ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಮತ್ತು ಥೈರಾಯ್ಡ್ ಪ್ರಾಬ್ಲಮ್, ಪ್ರೊಲ್ಯಾಕ್ಟಿನ್ ಲೆವೆಲ್ ಹೈ ಇರ್ತೈತಿ, ಸಿವಿಯರ್ ವೇಟ್ ಲಾಸ್, ಎಕ್ಸರ್ಸೈಸ್, ಸ್ಟ್ರೆಸ್ ಐತಿ, ಟೆನ್ಷನ್ ಐತಿ, ನಿಮ್ದು ಟೈಮ್ ಪೆರಿಮೆನೋಪೋಸಲ್ ಐತಿ, ನಿಮ್ಮ ಮುಟ್ಟ ಹೋಗೋದ ಆಜು ಟೈಮ್ ಐತಿ. ಹಂಗಿದ್ರೆ ಪೀರಿಯಡ್ ಡಿಲೇ ಆಗ್ಬೋದು. ಈಗ ನಿಮ್ಗೆ ರಿಪೀಟೆಡ್ಲಿ ಪೀರಿಯಡ್ ಡಿಲೇ ಆಕತಿ, ಹಂಗಿದ್ರೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗ್ತತಿ. ಡಾಕ್ಟರ್ ನಿಮ್ದು ಡೀಟೇಲ್ ಒಳಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಸೋನೋಗ್ರಫಿ ಮಾಡ್ತಾರೆ, ಯಾಕೆ ಆಗ್ತತಿ ಅದು ಫೈಂಡ್ ಔಟ್ ಮಾಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕಾಗ್ತತಿ. ಸಪೋಸ್ ನಿಮ್ಗೆ ಪೀರಿಯಡ್ ಡಿಲೇ ಆಗಿತ್ತು, ಅವಾಗ ಏನು ಮಾಡ್ಬೇಕು, ಫಸ್ಟ್ ನೀವು ಸೆಕ್ಷುವಲಿ ಆ್ಯಕ್ಟಿವ್ ಇದ್ರೆ ಫಸ್ಟ್ ನಿಮ್ದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಬೇಕ್ರಿ. ಮಾರ್ಕೆಟ್ ಒಳಗೆ ಪ್ರೆಗ್ನೆನ್ಸಿ ಟೆಸ್ಟ್ದ ಕಿಟ್ ಅವೈಲೇಬಲ್ ಇರ್ತೈತಿ, ಅದ್ರಾಗೆ ಯೂರಿನ್ ಹಾಕಿ ಟೆಸ್ಟ್ ಮಾಡಿರಿ. ಇದರ ಒಳಗೆ 2 ಲೈನ್ ಬಂತಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್. ಸಪೋಸ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ, ಆಮೇಲೆ ನಿಮ್ದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಐತೆ ಅಂದ್ರೆ ಈಗ ಓಕೆ, ಕಾಂಗ್ರ್ಯಾಚುಲೇಷನ್, ನಿಮ್ಗೆ ಪಾಸಿಟಿವ್ ಇದೆ. ಸಪೋಸ್ ನೀವು ಟ್ರೈ ಮಾಡ್ತಾ ಇಲ್ಲ ಬಟ್ ನಿಮ್ದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದೆ, ಈಗ ನಿಮ್ಗೆ ಪ್ರೆಗ್ನೆನ್ಸಿ ಬೇಡ, ಹಂಗಿದ್ರೆ ಅಷ್ಟರಲ್ಲಿ ನಿಮ್ಗೆ ಮನೆ ಒಳಗಿಂದ ನೀವು ನ್ಯಾಚುರಲಿ ಏನು ತಿಂದ್ರೆ ನಿಮ್ಗೆ ಬ್ಲೀಡಿಂಗ್ ಆಗಂಗಿಲ್ಲ. ಇದ್ರ ಸಲಾಗ ನೀವು ಗೈನಕಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡಬೇಕಾಗತ್ತಿ. ಅವ್ರು ನಿಮ್ಗೆ ಸ್ಪೆಸಿಫಿಕ್ ಟ್ಯಾಬ್ಲೆಟ್ ಕೊಡ್ತಾರೆ, ಅದರಿಂದ ನಿಮ್ಗೆ ಬ್ಲೀಡಿಂಗ್ ಆಗ್ಬೋದು. ಸಪೋಸ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಟೆಸ್ಟ್ ನೆಗೆಟಿವ್ ಇದೆ, ನಾವು ಹೇಳಿದ ಪ್ರಕಾರ ನಿಮ್ಗೆ ರಿಪೀಟೆಡ್ಲಿ ಡಿಲೇ ಪೀರಿಯಡ್ ಆಕತಿ, ಹಂಗಿದ್ರೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗತ್ತಿ. ಯಾವಾಗ 1 ಸಲ ಡಿಲೇ ಪೀರಿಯಡ್ ಆದರೆ ಇಟ್ ಈಸ್ ಓಕೆ. ಸಪೋಸ್ ನಿಮ್ಗೆ ಪೀರಿಯಡ್ 1 ವಾರ ಡಿಲೇ ಆಗೈತೆ, ಹಿಂಗೆ ಇದ್ರೆ ನೀವು ನ್ಯಾಚುರಲಿ ಏನು ಮಾಡ್ಬೋದು, ನೀವು ನ್ಯಾಚುರಲಿ ಫಸ್ಟ್ ಪಪ್ಪಾಯ ಕಾಯಿ, ಹಸೆ ಪಪ್ಪಾಯ ಕಾಯಿ ನೀವು ತಿನ್ಬೋದು. ಹಸೆ ಪಪ್ಪಾಯ ಕಾಯಿ ಒಳಗೆ ಕೆಲವ್ರು ಎನ್ಸೈಮ್ಸ್ ಇರ್ತತಿ, ಇದರಿಂದ ನಮ್ಗೆ ಗರ್ಭಚೀಲದ ಕಾಂಟ್ರಾಕ್ಷನ್ಸ್ ಹೆಚ್ಚಿಗೆ ಆಗಿ ನಮ್ಗೆ ಬ್ಲೀಡಿಂಗ್ ಆಗೋಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತತಿ. ಅದಕ್ಕೆ ನೀವು ಹಸೆ ಪಪ್ಪಾಯ ಕಾಯಿ ತಿನ್ಬೋದು. ಇದೇ ಥರದ ನೀವು ಪೈನ್ಯಾಪಲ್ನ ತಿನ್ನೋರಿಂದ ಸೇಮ್ ಆ್ಯಕ್ಷನ್ ಆಕತಿ, ನಿಮ್ಮ ಗರ್ಭಚೀಲದ ಕಾಂಟ್ರಾಕ್ಷನ್ಸ್ ಆಗಿ ನಿಮ್ಗೆ ಬ್ಲೀಡಿಂಗ್ ಆಗ್ಬೋದು. ಇನ್ನು 3ನೇದು ಅಜ್ವಾಯಿನ್ನ ನೀವು ನೀರು ಒಳಗೆ ಬಾಯ್ಲ್ ಮಾಡಿ ಅದಕ್ಕೆ ಕಾಢಾ ಪ್ರಕಾರ ಮಾಡಿ ನೀವು ಬೆಳಗ್ಗೆ ಸಾಯಂಕಾಲ ಕುಡಿಬೋದು. ಮತ್ತು ಜೀರಿಗೆ, ಅಜ್ವಾಯಿನ್ ಕುಡೋದ್ರಿಂದ ನಮ್ಮ ಶರೀರ ಒಳಗೆ ಹೀಟ್ ಹೆಚ್ಚಿಗೆ ಆಗಿ ಸೇಮ್ ನಿಮ್ಗೆ ಬ್ಲೀಡಿಂಗ್ ಆಗ್ಬೋದು. ಮತ್ತು ಜೀರಿಗೆನ ನೀವು ಬಿಸಿ ನೀರು ಒಳಗೆ ಬಾಯ್ಲ್ ಮಾಡ್ಕೊಂಡು ನೀವು ಕುಡಿಬೋದು, ನೀವು ತಗೋಬಹುದಾಗಿತ್ತು. ಅಜ್ವಾಯಿನ್ ಮತ್ತು ಜೀರಿಗೆ ಇದು 2 ಸೇಮ್ ಕೆಲಸ ಮಾಡ್ತತೆ. ಸಪೋಸ್ ನಿಮ್ಗೆ ಪೀರಿಯಡ್ ಆಗಿಲ್ಲ, ನೀವು ಇದು ಎಲ್ಲ ನ್ಯಾಚುರಲ್ ಟ್ರೈ ಮಾಡಿದ್ದು ನಿಮ್ಗೆ ಬ್ಲೀಡಿಂಗ್ ಆಗಿಲ್ಲ, ಆವಾಗ ನೀವು ಡಾಕ್ಟರ್ ಕಡೆ ಹೋಗ್ತಾರೆ. ಡಾಕ್ಟರ್ ನಿಮ್ಗೆ ಜನರಲಿ ಹಾರ್ಮೋನ್ಸ್ ಟ್ರೀಟ್ಮೆಂಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಹಾರ್ಮೋನ್ಸ್ ಒಳಗೆ ಜನರಲಿ ನಾವು ಮೆಡ್ರಾಕ್ಸಿಪ್ರೊಜೆಸ್ಟರಾನ್ ಆಸಿಟೇಟ್ ಮತ್ತು ನಾರ್ಇಥಿಸ್ಟೋನ್ ಆಸಿಟೇಟ್ ಹೇಳಿ ಟ್ಯಾಬ್ಲೆಟ್ ಯೂಶ್ವಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ. 3 ರಿಂದ 5 ದಿವಸ ನಾವು ಇದು ಗುಳಿಗೆ ಕೊಡ್ತೀವಿ. ಇದು ಗುಳಿಗೆ ತಿನ್ನಲಿಂದ ನಿಮ್ದು ಗರ್ಭಚೀಲ ಒಳಗಿಂದ ಭಾಗ ಎಂಡೋಮೆಟ್ರಿಯಮ್ ಸ್ವಲ್ಪ ದಪ್ಪ ಆಕೈತಿ. ಆಮೇಲೆ ದಪ್ಪ ಆದಮೇಲೆ ನಾವು ಗುಳಿಗೆ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿದ್ಮೇಲೆ ವಿಡ್ರಾಲ್ ಬ್ಲೀಡಿಂಗ್ ಆಗಿ ಹಾರ್ಮೋನ್ ಕಡಿಮೆ ಆಗಿ ನಿಮ್ಗೆ ಬ್ಲೀಡಿಂಗ್ ಯೂಶ್ವಲಿ 5 ರಿಂದ 7 ದಿವಸ ಆದಮೇಲೆ ಗುಳಿಗೆ ಸ್ಟಾಪ್ ಮಾಡಿದ್ಮೇಲೆ 5 ರಿಂದ 7 ದಿವಸ ಬಿಟ್ಟು ನಿಮ್ಗೆ ಬ್ಲೀಡಿಂಗ್ ಯೂಶ್ವಲಿ ಆಗ್ತತಿ. ಬಟ್ ಭಾಳ ಟೈಮ್ ಹೆಣ್ಮಕ್ಳು ಬಂದು ಡಾಕ್ಟ್ರಿಗೆ ಹೇಳ್ತಾರೆ ನಮ್ಗೆ ಪೀರಿಯಡ್ಸ್ ಜಲ್ದಿ ಬೇಕ್ರಿ. ಫಾರ್ ಎಕ್ಸಾಂಪಲ್, ಸಪೋಸ್ ನಿಮ್ಗೆ ಪೀರಿಯಡ್ಸ್ ಆಗದ ಟೈಮ್ 25th January ಇದೆ, ನೀವು ಡಾಕ್ಟರ್ಗೆ ಹೋಗಿ ಹೇಳ್ತಾರೆ ನಮಗೆ 20ನೇ ಜಾನ್ವರಿಗೆ ಬ್ಲೀಡಿಂಗ್ ಆಗ್ಬೇಕ್ರಿ, ಪ್ರಿಪೋನ್ ಆಗ್ಬೇಕ್ರಿ. ಬಟ್ ಜನರಲಿ ನಾವು
ಪ್ರಿಪೋನ್ ಮಾಡೋದು ಯಾವಾಗಲೂ ಅಡ್ವೈಸ್ ಮಾಡಂಗಿಲ್ಲ. ಪ್ರಿಪೋನ್ ಮಾಡೋದಿದ್ರೆ ನಾವು ಇದು ಹಾರ್ಮೋನ್ ಟ್ಯಾಬ್ಲೆಟ್ ಕೊಡ್ಬೇಕಾಕತಿ. ಹಾರ್ಮೋನ್ ಟ್ಯಾಬ್ಲೆಟಿಂದ ನಮ್ಮ ಶರೀರ 2 ಪ್ರಾಬ್ಲಮ್ ಬರ್ತೈತಿ. ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಕತಿ. ಅದರಿಂದ ಸೈಕಲ್ ಒಳಗೆ ನಡುವೆ ನಾವು ಗುಳಿಗೆ ಕೊಡ್ತೀವಿ ನಿಮ್ಗೆ ಬ್ಲೀಡಿಂಗ್ ಆಗ್ಬೇಕು ಸಲಾಗ. ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ ಚಾನ್ಸ್ ಇರ್ತೈತಿ. ಆಮೇಲೆ ಇದು ಶೋರ್ ಶಾರ್ಟ್ ಮೆಥಡ್ ಇಲ್ಲ, ನಿಮ್ಗೆ ಬ್ಲೀಡಿಂಗ್ ಆಗ್ಬೋದು. ನಾವು ಗುಳಿಗೆ ಕೊಟ್ಟ ಮೇಲೆ ವಿಡ್ರಾಲ್ ಬ್ಲೀಡಿಂಗ್ ಒಂದೊಂದ್ಸಲ ಸ್ವಲ್ಪ ಲೇಟ್ ಆದ್ರೆ ನಿಮ್ಗೆ ಯಾವ ಟೈಮ್ಗೆ ಬೇಕಾಗತ್ತೆ ಆ ಟೈಮ್ ಬ್ಲೀಡಿಂಗ್ ಆಗಂಗಿಲ್ಲ. 2ನೇದ ಸಪೋಸ್ ನಿಮ್ಗೆ ಈಗ ಬ್ಲೀಡಿಂಗ್ ಆಗೈತಿ, ಯಾವ ಟೈಮ್ ಬೇಕು ಆ ಟೈಮ್ ಬ್ಲೀಡಿಂಗ್ ಆಗೈತಿ, ಬಟ್ ನಿಮ್ದು ನಾರ್ಮಲ್ ಏನು ಯಾವ ಟೈಮ್ಗೆ ಬ್ಲೀಡಿಂಗ್ ಆಗ್ಬೇಕು ಆ ಟೈಮ್ಗೆ ನಿಮ್ಗೆ ಮತ್ತೆ ಒಂದ್ಸಲ ಸ್ಪಾಟಿಂಗ್ ಆಗೋದ ಚಾನ್ಸ್ ಇರ್ತೈತಿ. ಅದಕ್ಕೂ ನಿಮ್ಗೆ ಯಾವಾಗಲೂ ಯಾವ ಫಂಕ್ಷನ್ ಇದೆ, ಪೂಜಾ ಇದೆ, ಏನಿದೆ ಹಂಗಿದ್ರೆ ಆ ಟೈಮ್ ನೀವು ಪೋಸ್ಟ್ಪೋನ್ ಮಾಡೋದು ಒಳ್ಳೇದು. ಅಂದ್ರೆ ಸಪೋಸ್ ನಿಮ್ಮ 25 ಜನವರಿಗೆ ನಿಮ್ಗೆ ಪೀರಿಯಡ್ಸ್ ಆಗೋ ಟೈಮ್ ಐತಿ, ಆ ಟೈಮ್ ನಿಮ್ಮ ಮನೆಯಾಗೇನು ಫಂಕ್ಷನ್ ಇದೆ, ಹಾಗಿದ್ರೆ ನೀವು 23 ಜನವರಿಯಿಂದ ಹಾರ್ಮೋನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ಬೋದು. ಇದು ಮಾಡಿ ನಿಮ್ಗೆ ಯಾವಾಗ ಮಟ್ಟ ಎಷ್ಟು ದಿವಸ 5 ದಿವಸ 7 ದಿವಸ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಅದು ಗುಳಿಗೆ ತೊಗೋಬೇಕ್ರಿ. ಆ ಗುಳಿಗೆ ಸ್ಟಾಪ್ ಮಾಡಿದ್ಮೇಲೆ 5 ದಿವಸದಿಂದ 7 ದಿವಸ ಬಿಟ್ಟು ನಿಮ್ಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಕತಿ. ಇದು ಪೋಸ್ಟ್ಪೋನ್ ಮಾಡೋದ ಶೋರ್ ಶಾರ್ಟ್ ಮೆಥಡ್ ಐತಿ. ಬಟ್ ಪ್ರಿಪೋನ್ ಒಳಗೆ ಒಂದೊಂದ್ಸಲ ಹೇಳಕ್ಕೆ ಬರೋಂಗಿಲ್ಲ, ಇದು ಶೋರ್ ಮೆಥಡ್ ಇಲ್ಲ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಬ್ಲೀಡಿಂಗ್ ಆಗಕ್ಕೆ ಜಲ್ದಿ ಆಗಕ್ಕೆ ಏನೇನು ಮಾಡ್ಬೋದು ಅದ್ರ ಬಗ್ಗೆ ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವ್ರಿ, ಗೈನ್ಯಾಕ್, ಇನ್ಫರ್ಟಿಲಿಟಿ ವಿಡಿಯೋ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.